ಏನು ಗೊತ್ತಾ, ನಾನು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ಪೆಷಲ್ ಪರ್ಸನಿಂದ ಒಂದು ಮೆಸೇಜ್ ಬಂತು. ಸೊ ಆ ಮೆಸೇಜ್ ನೋಡಿದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡ್ತೀನಲ್ಲ, ಆ ಮೆಸೇಜ್ ನೋಡಿದ ತಕ್ಷಣ ಪಟ್ ಅಂತ ಎಲ್ಲ ಕೆಲಸ ಮುಗಿಸಿ, ಅಮ್ಮಂಗೆ ಹುಷಾರಿಲ್ಲಲ್ಲ, ಸೊ ಎಲ್ಲ ಕೆಲಸ ನಾನೇ ಮಾಡ್ತಿದ್ದೀನಿ. ಅದೆಲ್ಲ ಕೆಲಸ ಮುಗಿಸಿ ಅಮ್ಮಂಗೆ ತಿನ್ನೆಲ್ಲ ರೆಡಿ ಮಾಡಿ, ಮೆಸೇಜ್ ಏನಂದ್ರೆ ಅವ್ರು ನಮ್ಮ ಊರಿಗೆ ಬರ್ತಾ ಇದ್ದೇನೆ ಅಂತ ಕಳಿಸಿದ್ರು. ಸೊ ನಾವು ಫಸ್ಟ್ ಟೈಮ್ ಮೀಟ್ ಮಾಡೋಕೆ ಹೋಗ್ತಾ ಇರೋದು. ಸೊ ಮೀಟ್ ಮಾಡೋಕೆ ಹೋಗುವಾಗ ಏನಾದ್ರು ಗಿಫ್ಟ್ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿ ಮೀಟ್ ಮಾಡೋದು ಅಂತ ಡಿಸೈಡ್ ಆಗಿರಲಿಲ್ಲ. ಆದರೂ ನಾನು ಈ ಪ್ಲೇಸಲ್ಲಿ ಬಂದು ವೆಯ್ಟ್ ಮಾಡ್ತಿದ್ದೆ. ಏನಕ್ಕೆ ಅಂದರೆ ನಾನು ಯಾವತ್ತೋ ಅವರಿಗೆ ಮೆಸೇಜ್ ಹಾಕಿದ್ದೆ ನಮ್ಮ ಊರಿಗೆ ಬನ್ನಿ ಅಂತ. ಸೊ ಆ ಮೆಸೇಜ್ನ ನೆನೆಸ್ಕೊಂಡು, ನನ್ನ ಅಕೌಂಟ್ನ ನೆನೆಸ್ಕೊಂಡು ರಿಪ್ಲೈ ಮಾಡಿದ್ರು, ನಿಮ್ಮ ಊರಿಗೆ ಬರ್ತಾ ಇದ್ದೀನಿ ಅಂತ. ತುಂಬ ಖುಷಿ ಆಯಿತು. ಸೊ ಅದಕ್ಕೆ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೆ. ಆಮೇಲೆ ಇನ್ನೊಂದು ಮೆಸೇಜ್ ಬಂತು, ಅವ್ರು ಎಲ್ಲಿದ್ದಾರೆ ಅಂತ. ಸೊ ನಾನಿದ್ದ ಪ್ಲೇಸಿಂದ ಜಸ್ಟ್ 700 ಮೀಟರ್ ಇತ್ತು. ಸೊ ಜಸ್ಟ್ ವಾಕ್ ಮಾಡ್ಕೊಂಡು ಹೋದೆ ಆ್ಯಂಡ್ ಅವರು ಸಿಕ್ಕಿದ್ರು ನನಗೆ. ಸೊ ನಾನಿವತ್ತು ಅಣ್ಣನ ಮೀಟ್ ಮಾಡಿದೆ, ತುಂಬ ಖುಷಿ ಆಯಿತು. ಅಣ್ಣ, ಕೊರಿಯಾದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು? ಕೊರಿಯಾ ತುಂಬ ಕೂಲಾಗಿದೆ. ಅಲ್ಲಿದ್ದಾಗ ಚಳಿ ಅನಿಸ್ತಾ ಇತ್ತು, ಇವಾಗ ಇಲ್ಲಿ ಬಿಸಿ ಬಿಸಿ ಅನಿಸ್ತಾ ಇದೆ. ಕೊರಿಯಾ ಚೆನ್ನಾಗಿದೆ, ಕಂಟ್ರಿ ವೈಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆದರೆ ಬೆಳಗಿರೋದೆಲ್ಲ ಹಾಲಲ್ಲ. ಸೊ ಡೈರೆಕ್ಟಾಗಿ ಯಾವುದು ನಂಬಕ್ಕೆ ಹೋಗ್ಬಿಡಿ, ಡ್ರಾಮಾ ಇದೆಲ್ಲ ನಿಜ ಆಗಿರಲ್ಲ. ಅದು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನೋಡ್ತಾ ಇರಿ, ಇವ್ರ ಚಾನಲ್ ನೋಡ್ತಾ ಇರಿ, ನನ್ನ ಚಾನಲ್ ನೋಡ್ತಾ ಇರಿ, ಗೊತ್ತಾಗುತ್ತೆ ಕೊರಿಯಾದ ಬಗ್ಗೆ ಇನ್ನೂ ಡೀಟೇಲ್ಸ್ ಸಿಗುತ್ತೆ. ಥ್ಯಾಂಕ್ಸ್ ಮೀಟ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಸಪೋರ್ಟ್ ಮಾಡಿ ಪಾಪ, ಕನ್ನಡದವರಲ್ಲ. ಅಣ್ಣನ ನೋಡಿದ ತಕ್ಷಣ ನಾನು ವೀಡಿಯೋ ಮಾಡ್ತಿದ್ದೆ, ಮರ್ತೋಯ್ತು, ವೀಡಿಯೋನೂ ಮಾಡಲಿಲ್ಲ ನಾನು. ಆಮೇಲೆ ಏನು ಮಾತಾಡಬೇಕು ಅನ್ನೋದೆಲ್ಲ ಮರ್ತೋಗ್ಬಿಟ್ಟು ಫುಲ್ ನರ್ವಸ್ ಆಗಿಬಿಟ್ಟೆ. ಬಾಯ್ಸ್ ಹತ್ರ ಮಾತಾಡಿ ಕಂಫರ್ಟ್ ಇಲ್ದಿರೋದಕ್ಕೋ ಅಥವಾ ನಾನು ಇಂಟ್ರೋವರ್ಟ್ ಆಗಿರೋದಕ್ಕೋ ನನಗೆ ಗೊತ್ತಿಲ್ಲ. ಆ ಕ್ವಶನ್ ಕೇಳಬೇಕು, ಹಿಂಗೆ ಕೇಳಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ, ಏನೂ ಕೇಳಲಿಲ್ಲ. ಬಟ್ ಆದ್ರೂ ಅಣ್ಣನೇ ತುಂಬ ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಆ್ಯಂಡ್ ಇಷ್ಟೇ, ನಾನು ಆಮೇಲೆ ಮನೆಗೆ ಹೊರಟೆ. ಬಾಯ್.